ಮಂಡ್ಯದ ನಾಗಮಂಗಲದಲ್ಲಿ ಗಲಭೆಯಾಗಿ 6 ದಿನಗಳೇ ಕಳೆದಿದೆ. ಆದರೂ ಬದ್ರಿಕೊಪ್ಪಲಿನಲ್ಲಿ ಸ್ಮಶಾನದ ವಾತಾವರಣ ಮುಂದುವರಿತಾ ಇದೆ. ಯಾಕೆ ಹೀಗೆ, ಏನು ಪರಿಸ್ಥಿತಿ ಇದೆ ಬದ್ರಿಕೊಪ್ಪಲಿನಲ್ಲಿ ಅನ್ನೋದ್ರ ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ವಿಘ್ನ ವಿನಾಯಕನಿಂದಲೇ ಬದ್ರಿಕೊಪ್ಪಲಿಗೆ ವಿಘ್ನ. ಪೊಲೀಸರ ಭಯಕ್ಕೆ ಊರು ತೊರೆದ ಯುವಕರು. ಗಣೇಶ ಪ್ರತಿಷ್ಠಾಪನೆ ಮಾಡಿದ್ದ ಬದ್ರಿಕೊಪ್ಪಲಿನಲ್ಲಿ ನೀರವ ಮೌನ. ಗಲಭೆಯಾಗಿ 6 ದಿನ ಕಳೆದರೂ ಬಿಕೋ ಎನ್ನುತ್ತಿರುವ ಬದ್ರಿಕೊಪ್ಪಲು. ಮಂಡ್ಯ ಜಿಲ್ಲೆಯ ನಾಗಮಂಗಲದ ಬದ್ರಿಕೊಪ್ಪಲು ಗ್ರಾಮದ ಯುವಕರು ತಮಗೆ ಒಳ್ಳೆಯದಾಗ್ಲಿ ಅಂತ ಕಳೆದ 30 ವರ್ಷದಿಂದ ಗಣೇಶನನ್ನ ಕೂರಿಸಿ ವಿಜೃಂಭಣೆಯಿಂದ ವಿಸರ್ಜನೆ ಮಾಡ್ತಾ ಇದ್ರು. ಆದ್ರೆ ಕಳೆದ ಬುಧವಾರ ಗ್ರಾಮಸ್ಥರು ನಡೆಸಿದ ಗಣಪತಿ ವಿಸರ್ಜನೆ ಮೆರವಣಿಗೆ ವೇಳೆ ಗಲಭೆ ಉಂಟಾಗಿದೆ. ಗಲಭೆಯ ಹಿನ್ನೆಲೆ ಬದ್ರಿಕೊಪ್ಪಲು ಗ್ರಾಮದ 23 ಮಂದಿಯನ್ನ ಬಂಧಿಸಿದ್ದಾರೆ. ಇನ್ನೊಂದ್ ಕಡೆ ಈ ಗ್ರಾಮದ ಹಲವು ಮಂದಿ ಪೊಲೀಸರಿಗೆ ಹೆದರಿ ಊರು ಬಿಟ್ಟಿದ್ದಾರೆ. ಇದರಿಂದ ಇಡೀ ಊರಲ್ಲಿ ನೀರವ ಮೌನ ಆವರಿಸಿದೆ. ಮಂಡ್ಯದ ನಾಗಮಂಗಲದಲ್ಲಿ ಗಲಭೆಯಾಗಿ ಇವತ್ತಿಗೆ 6 ದಿನಗಳು ಕಳೆದಿರುವಂಥದ್ದು. ಈ ನಿಟ್ಟಿನಲ್ಲಿ ಗಣಪತಿ ಕೂರಿಸಿದಂಥ ಬದ್ರಿಕೊಪ್ಪಲು ಗ್ರಾಮ ಒಂದು ರೀತಿಯಾಗಿ ಸ್ಮಶಾನ ಮೌನ ಆಗಿದೆ. ಯಾಕಂತಂದರೆ ಈ ಒಂದು ಗ್ರಾಮದ ಹಲವು ಯುವಕರನ್ನ ಬಂಧನ ಮಾಡಿದ್ದಾರೆ. ಇದ್ರ ಜೊತೆಗೆ ಬಂಧನದ ಭೀತಿಯಲ್ಲಿ ಒಂದಷ್ಟು ಯುವಕರು ಊರನ್ನು ಬಿಟ್ಟಿರುವಂಥದ್ದು. ನಾನಿದೀಗ ಬದ್ರಿಕೊಪ್ಪಲು ಗ್ರಾಮದಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಇಲ್ಲಿರುವಂಥ ರಸ್ತೆಗಳೆಲ್ಲವೂ ಕೂಡ ಬಿಕೋ ಎನ್ನುತ್ತಾ ಇದೆ. ಯಾಕಂದರೆ ಇದು ಕೂಡ ನಾಗಮಂಗಲ ಪಟ್ಟಣಕ್ಕೆ ಸೇರಿದಂಥ ಒಂದು ವಾರ್ಡ್ ಆಗಿದೆ. ಆದರೆ ಬದ್ರಿಕೊಪ್ಪಲು ಗ್ರಾಮ ಅಂತೇಳಿ ಕರೀತಾರೆ. ಸಂಪೂರ್ಣವಾಗಿ ಬಿಕೋ ಅಂತ ಇದೆ. ಗ್ರಾಮ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ. ಈ ಹಿಂದೆ ಪ್ರತಿ ಬಾರಿಯೂ ಕೂಡ ಊರಿಗೆ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಜನರು ಓಡಾಡುವಂಥ ಕೆಲಸಗಳು ಆಗ್ತಾ ಇತ್ತು, ಮತ್ತು ಅವರವರ ದಿನನಿತ್ಯದ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ರು. ಆದರೆ ಇದೀಗ ಕಳೆದ ಬುಧವಾರ ನಡೆದಂತಹ ಒಂದು ಗಲಭೆಯಿಂದಾಗಿ ಈ ಊರಿನ ಗ್ರಾಮಸ್ಥರನ್ನ ಪೊಲೀಸರು ಒಂದಷ್ಟು ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಜೊತೆಗೆ ಒಂದಷ್ಟು ಜನರು ಬಂಧನದ ಭೀತಿಯಲ್ಲಿ ಇದೀಗ ಊರನ್ನು ಬಿಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಬಹುತೇಕ ಮನೆಗಳಲ್ಲಿ ಯುವಕರು ಇಲ್ಲ, ಜೊತೆಗೆ ಆಯಾಯ ಮನೆಯ ಯಜಮಾನರು ಕೂಡ ಇಲ್ಲದಂಥ ಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಯಾಕಂದರೆ ನಮ್ಮನ್ನು ಎಲ್ಲಿ ಬಂಧನ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಅವರು ಇದೀಗ ಊರನ್ನು ಬಿಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಮನೆಯಲ್ಲಿ ಬರೀ ಹೆಂಗಸರು ಮತ್ತು ಮಕ್ಕಳು ಅಷ್ಟೇ ಇರುವಂಥದ್ದು. ಬಹುತೇಕ ಮನೆಗಳಲ್ಲಿ ಗಂಡಸರೇ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಬದ್ರಿಕೊಪ್ಪಲು ಗ್ರಾಮದಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಮಂದಿ ಮಾತ್ರ ಪುರುಷರು ಇದ್ದಾರೆ. ಸದ್ಯ ಮನೆಯಲ್ಲಿ ಇರೋರು ಹೆಂಗಸರು, ಮಕ್ಕಳು ಅಷ್ಟೇ. ಇದರಿಂದ ಈ ಗ್ರಾಮದ ಮಹಿಳೆಯರು ಕಣ್ಣೀರಿಡ್ತಿದ್ದಾರೆ. ನಮಗೆ ಒಳ್ಳೇದಾಗ್ಲಿ ಅಂತ ಹಲವು ವರ್ಷಗಳಿಂದ ಗಣಪತಿಯನ್ನ ಕೂರಿಸ್ತಾ ಇದ್ವು. ಆದರೆ ಇದೀಗ ಗಣಪತಿ ಕೂರಿಸಿದ್ದೇ ತಪ್ಪು ಎಂಬಂತೆ ನಮ್ಮೂರಿನವರನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಕೆಲವು ಗಂಡಸರು ಪೊಲೀಸರಿಗೆ ಹೆದರಿ ಊರು ಬಿಟ್ಟಿದ್ದಾರೆ. ಇದರಿಂದ ಮನೆ ನಡೆಸೋಕೆ ನಮಗೆ ಸಂಕಷ್ಟ ಎದುರಾಗಿದೆ. ಮನೆಯಲ್ಲಿ ಕಾಯಿಲೆ ಬಿದ್ದಿರುವ ವೃದ್ಧರು ಇದ್ದಾರೆ, ಅಲ್ಲದೆ ಮಕ್ಕಳು ಸಹ ಇದ್ದಾರೆ. ಇವರನ್ನೆಲ್ಲ ಯಾರು ನೋಡ್ತಾರೆ? ಗಲಾಟೆ ಮಾಡಿದವರನ್ನ ಬಿಟ್ಟು ಗಣೇಶನನ್ನ ಕೂರಿಸಿದವರನ್ನ ಬಂಧನ ಮಾಡಿದ್ದಾರಲ್ಲ ಅಂತ ಬದ್ರಿಕೊಪ್ಪಲು ಗ್ರಾಮದ ಮಹಿಳೆಯರು ಕಣ್ಣೀರ್ ಹಾಕ್ತಿದ್ದಾರೆ. ಹೊಟ್ಟೆಗೇನು ಸರ್ ಜೋಬಲ್ ಕಾಸಿರ್ತದೋ ಇರಕ್ಕಿಲ್ವೋ, ನಮ್ಮ ಮಕ್ಳದ್ರೇನು ಬೇರೆಯವ್ರ ಮಕ್ಳದ್ರೇನು ಸರ್, ಅವ್ರಿಗೆ ಏನು ಅದೊಂದೇ ಕಷ್ಟ ಆಗಿರೋದು ಸರ್. ಅದೇ ಇದಕ್ಕೆ ಎದ್ರುಕೊಂಡು ಹೋಗೋರೆ ಸರ್. ಅದೇ ಹಿಂಗೆ ಕರ್ಕೊಂಡು ಹೋಗೋರೆ ಅಂತವ ಗಲಾಟೆ ಆಗಿರೋದು ಕರ್ಕೊಂಡು ಹೋಗೋರೆ ಅನ್ನೋ ಎದ್ರುಕೊಂಡು ಹೋಗೋರೆ. ಇಲ್ಲ ಸರ್, ನಿಜವಾಗ್ಲೂ ಹಿಂಗಾಗದೆ ಸರ್. ಮನೆ ಊರು ಮಸಾಣ ಆದಂಗೆ ಆಗೈತೆ ಸರ್. ಮಕ್ಳುಗಳಿದ್ರೆ ಏನಾರ ಸಮಸ್ಯೆ ಅಂದ್ರೆ ಹೊಡ್ಬತ್ತಾರ. ಅಮ್ಮಂಗೆ ಹುಷಾರಿಲ್ಲ ಅಂತಂದಾಗ ಯಾರೂ ಹೋಗೋಕ್ಕಾಗಲಿಲ್ಲ. ಅಮ್ಮಂಗೆ ಕರ್ಕೊಂಡು ಹೋಗ್ಬೇಕು ಅಂತಂದರೆ ಈಗ ನಮ್ಮ ಹುಡುಗರು ಇದ್ರೆ ಯಾರು ಹೆಂಗಾರ ಕರ್ಕೊಂಡು ಹೋಗ್ತಾರ. ಯಾರು ಇಲ್ಲ ಅಂತಂದ್ರೆ ಹೆಂಗೆ ಕರ್ಕೊಳ್ತಾರೆ? ಬಂದರೆಲ್ಲ ನೋಡ್ಬಿಡಿಸ್ತೀವಿ ಅಲ್ವಾ ಸರ್. ಇನ್ನೂ ಜೋರಾಗೆ ಮಾಡಬೇಕು ಅನ್ನೋದು. ಒಟ್ಟಿನಲ್ಲಿ ಹುಡುಗರೆಲ್ಲ ಬರಬೇಕು. ಅವರು ಹೆಂಡತಿ ಮಕ್ಳು ನೋಡೋಕ್ಕಾಗಲ್ಲ ಸರ್. ಒಬ್ಬೊಬ್ರು ಇರ್ತಾರೆ, ಇದು ಮಕ್ಳುಗಳ್ನ ಇದು ನೋಡೋಕೈತಲ್ಲ ಸರ್. ಪೊಲೀಸರು ಗಲಭೆಕೋರರ ಜೊತೆಗೆ ಗಣೇಶನ ಪ್ರತಿಷ್ಠಾಪನೆ ಮಾಡಿದವರನ್ನು ಸಹ ಬಂಧಿಸಿದ್ದಾರೆ. ಇದರಿಂದ ಆ ಕುಟುಂಬಸ್ಥರ ಕಣ್ಣೀರು ಮುಗಿಲು ಮುಟ್ಟಿದೆ. ಪೊಲೀಸರು ಅಮಾಯಕರನ್ನ ಪರಿಶೀಲನೆ ಮಾಡಿ ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ರೋಹಿತ್, ಪಬ್ಲಿಕ್ ಟಿವಿ, ಮಂಡ್ಯ.